ಹಲೋ ಗಾಯ್ಸ್, ಸಿಂಗಲ್ ಆಗಿರ್ತಕ್ಕಂಥ ಹುಡುಗರಿಗೆ ನಮ್ಮ ಒಂದು ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನೀವು ಪ್ರಸ್ತುತ 30 ವಯಸ್ಸಿನ ಒಂದು ಒಳಗಿನ ಹುಡುಗರಾಗಿದ್ದೀರಾ, ನಿಮಗೆ ಹೆಣ್ಣು ಎಲ್ಲೂ ಕೂಡ ಸಿಗ್ತಿಲ್ವ, ನಿಮ್ಮ ಬಯೋಡಾಟಾಗಳನ್ನು ನಮ್ಮ ಒಂದು ಚಾನಲ್ಗೆ ಕಳಿಸಿಕೊಡಿ, ನಾವು ಹುಡುಕಾಟ ಮಾಡಿಕೊಡ್ತೇವೆ. ಇವರ ಪ್ರೊಫೈಲನ್ನು ನೋಡ್ಕೊಳ್ಳಿ, ನಿಮಗೆ ಇಷ್ಟ ಆಗ್ಬೋದು. ಹೆಸರು ಸಂಜನಾ, 26 ವಯಸ್ಸು, ಊರು ಕೊಡಗು. ನೆಚ್ಚಿನ ಒಂದು ಊರಿನಲ್ಲಿ ಹುಟ್ಟಿ ಬೆಳೆದು 17 ವರ್ಷಗಳ ಕಾಲ ಅಲ್ಲೇ ಹುಟ್ಟಿ ಪ್ರಸ್ತುತ ಕಾಲೇಜ್ ಒಂದು ಊರಿನಲ್ಲಿ ಬೆಂಗಳೂರು ಸೈಡ್ ಮಾಡಿದ್ದಾರೆ. ಇಂಜಿನಿಯರಿಂಗ್ ಆಗಬೇಕು ಅಂತ 10 ಕನಸುಗಳನ್ನು ಕಂಡಿರ್ತಕ್ಕಂಥ ಇವ್ರಿಗೆ ಪ್ರಸ್ತುತ ಅದು ನನಸು ಆಗಿರಲ್ಲ. ಸೊ ಹಾಗಾಗಿಯೇ ಕೊಡಗಿಗೆ ವಾಪಸ್ಸಾಗಿ ತಂದೆ ತಾಯಿಯವರ ಸೇವೆ ಮಾಡ್ತಾ ಇದ್ದಾರೆ ಈ ಒಂದು ಸಂಜನಾ ಅವರು. ಎತ್ತರ 6 ಅಡಿ ಎತ್ತರ ಇದ್ದಾರೆ. ತುಂಬ ಅಂದರೆ ತುಂಬ ಸ್ಲಿಮ್ ಆಗಿದ್ದಾರೆ. ತೂಕ ಹೇಳಿಲ್ಲ, ನಮಗೆ ಪ್ರಸ್ತುತ ಹೇಳಲ್ಲ ಅಂತ ಹೇಳಿದ್ದಾರೆ. ಮಧ್ಯಮವಾಗಿರ್ತಕ್ಕಂಥ ಒಂದು ಬಣ್ಣ, ನೋಡೋದಕ್ಕೆ ತುಂಬ ಅಂದರೆ ತುಂಬ ಸಿಂಪಲ್ಲು. ಸಂಸ್ಕಾರ ಇರುವಂಥ ಹೆಣ್ಣು, ಮನಸ್ಸು ಚೆಂದ ಇರ್ತಕ್ಕಂತಹ ಹುಡುಗ ಇದ್ದರೆ ಸಾಕು ಅಂತ ಹೇಳಿದ್ದಾರೆ. ಬೇಸಿಕ್ ಇನ್ಫಾರ್ಮೇಷನ್ ಸಂಜನಾ ಅವ್ರದ್ದಾಯಿತು. ಇನ್ನು ಒಳ್ಳೆಯ ಒಂದು ನೆಗೆಟಿವ್ ಆಗಿರ್ತಕ್ಕಂತಹ ಪಾಯಿಂಟ್ಗಳನ್ನು ಹೇಳಿದ್ದಾರೆ. ಅಂದರೆ ಮದುವೆಯ ನಂತರ, ಆಫ್ಟರ್ ಮ್ಯಾರೇಜ್. ಸೊ ಹುಟ್ಟಿದ ಊರಿನಲ್ಲಿ ಕಾರು, ಮನೆ ಎಲ್ಲನೂ ಕೂಡ ಇದೆ. ಸೊ ಪರ್ಟಿಕ್ಯುಲರಾಗಿ ಹೇಳಬೇಕು ಅಂದರೆ ದುಡ್ಡಿಗೆ ಕಮ್ಮಿ ಇಲ್ಲ ಅಂತ ಅಂದಂಗಾಯಿತು ಈ ಒಂದು ವಿಚಾರ ನೋಡಿದಾಗ. ಮೊದಲಿನಿಂದಲೂ ಕೂಡ ಅಪ್ಪ ಅಮ್ಮನ ಒಂದು ಸಾಲ ಇದೆ ನನಗೆ. ಸೊ ಅದನ್ನು ನಾನು ತೀರಿಸಬೇಕು ಅಂತಲೇ ಒಂದು ಕಂಪ್ನಿಯಲ್ಲಿ ಕೆಲಸಕ್ಕೆ ಸೇರಿಕೊಂಡಿದ್ದೇನೆ. ಅದರಿಂದ ಒಂದು ಸಣ್ಣದಾಗಿರ್ತಕ್ಕಂಥ ಉದ್ಯೋಗ ಮಾಡಿ ತಿಂಗಳಿಗೆ ಒಂದು 25,000 ರೂಪಾಯಿ ಸಂಬಳ ಬರ್ತಾ ಇದೆ. ಈ ಒಂದು ಕೆಲಸಕ್ಕೆ ಸೇರಿ 4 ವರ್ಷ ಆಗಿದೆ. ನನ್ನ ತಂದೆ ತಾಯಿಯವರ ಸಂಬಳ, ಪ್ರಸ್ತುತ ಅವರ ಸಾಲ ಎಲ್ಲವನ್ನು ತೀರಿಸೋದಕ್ಕೆ ಇನ್ನೂ 1 ಲಕ್ಷ ರೂಪಾಯಿ ಅಷ್ಟೇ ಬಾಕಿ ಇದೆ. ಇದರ ಮಧ್ಯೆ ನನ್ನ ಒಂದು ಎಜುಕೇಷನ್ ಜೊತೆಗೆ ನನ್ನ ಒಂದು ಮ್ಯಾರೇಜ್ಗೆ ಅಂತ ಸ್ವಲ್ಪ ದುಡ್ಡು ಏನು ಕೂಡ ಹಾಕಿದೆ, ಅದರಿಂದ ಸ್ವಲ್ಪ ಆಸ್ತಿ ತೆಗೆದುಕೊಂಡಿದ್ದೇನೆ ಅಂತ ಹೇಳಿದ್ದಾರೆ. ಸಾಲ ಇದ್ದರೂ ಕೂಡ ಪ್ರಸ್ತುತ ದುಡ್ಡನ್ನು ಸೇವ್ ಮಾಡೋದು ಹೇಗೆ ಅಂತ ಇವರನ್ನ ನೋಡ್ಕೊಳ್ಬೇಕು. ವರ್ಷಗಳಿಂದ ವಿವಾಹ ಆಗಿಲ್ಲ, ಇವಾಗ ಮದುವೆ ಆಗುವಂಥ ಒಂದು ಬಯಕೆ. ಹಾಗಾಗಿ ಒಳ್ಳೆಯ ಈ ರೀತಿ ಪಾಯಿಂಟ್ಗಳಿರ್ತಕ್ಕಂಥ ಹುಡುಗ ಬೇಕು. ಯಾವ ರೀತಿ ಅಂತ ಹೇಳ್ತೇನೆ. ಸೊ ಸಾಲ ಇದ್ದರೂ ಕೂಡ ಒಂದು ಮನೆ ಇದೆ ಆ್ಯಂಡ್ ಒಂದು ಕಾರ್ ಇದೆ ಅಂತಂದರೆ ನೀವೇ ಥಿಂಕ್ ಮಾಡಬೇಕು ಎಷ್ಟರ ಮಟ್ಟಿಗೆ ಇವರು ದುಡ್ಡನ್ನು ಸೇವ್ ಮಾಡಿದ್ದಾರೆ ಅಂತ. ಅದನ್ನು ನಾನು ಹೇಳ್ತೀನಿ ಬನ್ನಿ. ಮೊದಲನೇದಾಗಿ ಒಂದು ಕಾರಿನ ಫೋಟೋ ನೋಡ್ಕೊಳ್ಬೋದು. ಇದು ಬಂದುಬಿಟ್ಟು 2 ವೇರಿಯಂಟಲ್ಲಿ ನಿಮಗೆ ಕಾರ್ ಇರ್ತದೆ ಕಂಪ್ನಿಯಲ್ಲಿ. ಸೊ ಪ್ರಸ್ತುತ ಅವರು ಯೂಸ್ ಮಾಡ್ತಕ್ಕಂಥ ಒಂದು ಕಾರು. ಫೋಟೋ ನೋಡಿ ನಾನು ಇವಾಗ ಹುಡುಗನ ವಿಚಾರ ಹೇಳ್ತೇನೆ. ಮೊದಲನೇದಾಗಿ ಹುಡುಗನ ವಿಚಾರ ಹೇಳಬೇಕು ಅಂತಂದರೆ ಎಜುಕೇಟೆಡ್ ಪರ್ಸನ್ ಆಗಿರಬೇಕು. ಎಜುಕೇಟೆಡ್ ಅಂದರೆ ಓದಿರಬೇಕು ಒಂದು, ಇಲ್ಲ ಅಂತಂದರೆ ಪ್ರಸ್ತುತ ಓದಿರ್ತಕ್ಕಂತಹ ಒಂದು ಜಾಬ್ನಲ್ಲಿ ಇರಬೇಕು ಒಂದು. 2 ಪಾಯಿಂಟ್ಗಳು ನಿಮ್ಮನ್ನು ಸೆಲೆಕ್ಷನ್ ಮಾಡ್ಕೊಳ್ತಾರೆ. ನಂಬರ್ 2, ಹೈಟಲ್ಲಿ ಇವರು ಪ್ರಸ್ತುತ 6 ಅಡಿ ಏನಿದ್ದಾರೆ, ಹುಡುಗ ಬಂದುಬಿಟ್ಟು 4 ರಿಂದ 5 ಅಡಿನಾದರೂ ಎತ್ತರ ಇರಲೇಬೇಕು. ಕಂಪೇರ್ ಮಾಡಿದಾಗ ಇಬ್ಬರು ಪಕ್ಕದಲ್ಲಿ ನಿಂತ್ಕೊಂಡಾಗ ಒಳ್ಳೆ ಪೇರ್ ಅಂತ ಅನಿಸ್ಬೇಕು, ಲಿಟ್ರಲಿ ನೋ ಅಂತ ಅನಿಸ್ಬಾರ್ದು. ಹಾಗಾಗಿ ಬೇಸಿಕಲಿ ಎಲ್ಲರೂ ಹೇಳ್ತಾರೆ, ಇದೇ ರೀತಿ ಇವರು ಕೂಡ ಹೇಳಿದ್ದಾರೆ. ಮುಖಬಣ್ಣ ಕಪ್ಪು ಇದ್ದರೂ ಕೂಡ ಓಕೆ. ಸೊ ಇವರ ಒಂದು ಕಷ್ಟ, ಇವರು ಅನುಭವಿಸಿದ ಅಂತಕ್ಕಂತಹ ಒಂದು ನೋವು ಎಲ್ಲವನ್ನು ಕೂಡ ನೀವು ಅರ್ಥ ಮಾಡಿಕೊಂಡು ಒಂದು ಜಾಬ್ ಮಾಡಬೇಕು. ನಾನು ತುಂಬ ಕಷ್ಟಪಡ್ತಿದ್ದೀನಿ, ನನಗೆ ಜಾಬ್ ಸಿಗ್ತಿಲ್ಲ ಅಂದರೆ ನಾನೇ ಖುದ್ದಾಗಿ ಒಂದು ಹುಡುಕಾಡಿ ಕೊಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಅದು ಬಂದುಬಿಟ್ಟು ಥರ್ಡ್ಲಿ ಟ್ರೈ ಮಾಡಿ. ಲಾಸ್ಟಲ್ಲಿ ಹೇಳಬೇಕು ಅಂದರೆ ಪ್ರಸ್ತುತ ನಿಮ್ಮ ಅನಿಸಿಕೆಗಳನ್ನು ಇವರ ಒಂದು ನಂಬರು 9591339441 ಇದಕ್ಕೆ ಮೇಲ್ ಮಾಡಿ. ಸೊ ಇಲ್ಲಾಂದರೆ ಡೈರೆಕ್ಟಾಗಿ ಕಳಿಸಿಕೊಡಿ. ಏನು ಹೇಳಬೇಕು ಎಲ್ಲನೂ ಕೂಡ ಹೇಳ್ತಾರೆ ಇವರು. ಸೊ ಇದು ಪಾಯಿಂಟು ಪ್ರಸ್ತುತ ಅವರು ಹೇಳಿರೋದು. ಟಾಪ್ ಮಾಡೆಲ್ ಕಾರಿನ ಬಗ್ಗೆ ಮಾಹಿತಿ ನಾನಿವಾಗ ತೋರಿಸ್ತೀನಿ. ಅವರ ನಂಬರಿಗೆ ಕೊಟ್ಟಿದ್ದೇನೆ, ಡೈರೆಕ್ಟಾಗಿ ಮೆಸೇಜ್ ಮಾಡಿ. ಫೋಟೋ, ನಿಮ್ಮ ಹೆಸರು, ಊರು, ಅವರನ್ನ ಯಾವ ರೀತಿ ನೋಡ್ಕೊಳ್ತಿದ್ದೀರಾ, ಬಿಫೋರ್ ಮ್ಯಾರೇಜ್ ಯಾವ ರೀತಿ ಪ್ರೀತಿ ಕೊಡ್ತೀರಾ, ಆಫ್ಟರ್ ಮ್ಯಾರೇಜ್ ಯಾವ ರೀತಿ ಕೇರ್ ಮಾಡ್ತಿದ್ದೀರಾ, ಅವರ ತಂದೆ ತಾಯಿಯವ್ರನ್ನ ಎಷ್ಟೊಂದು ಲವ್ ಮಾಡ್ತೀರಾ ಅನ್ನೋದ್ರ ಬಗ್ಗೆ ಸ್ವಲ್ಪ ಕಮೆಂಟಲ್ಲಿ ತಿಳಿಸಿ. ಅವರು ಅದನ್ನು ಇಷ್ಟಪಡ್ತಾರೆ. ಇನ್ನು ಈ ಒಂದು ಕಾರಿನ ಒಂದು ಸಿಸ್ಟಮ್ನ ತೋರಿಸ್ತೀನಿ ನಾನು. ಸೊ ಬೇಕಾಗಿಲ್ಲ, ನಿಮಗೆ ಇದು ನೋಡುವಂಥ ಅವಶ್ಯಕತೆ ಇಲ್ಲ, ಬೇಡ ಗುರು, ಸುಮ್ಮನೆ ನೋಡಿ. ಸೊ ನಾನು ನಂಬರ್ ಕೊಟ್ಟಿದ್ದೀನಲ್ಲ, ಬೇಗ ಅದಕ್ಕೆ ಒಂದು ಮೇಲ್ ಮಾಡಿ ಅಥವಾ ಒಂದು ಕಮೆಂಟಲ್ಲಿ ನಿಮ್ಮ ಮಾಹಿತಿಗಳನ್ನು ಶೇರ್ ಮಾಡಿ. ಸೊ ವಾಟ್ಸಪ್ ಮಾಡಿ, ಬಟ್ ತುಂಬ ಜಾಸ್ತಿ ಮಾಡೋಕ್ಕೆ ಹೋಗ್ಬೇಡಿ, ಅವ್ರಿಗೆ ಇರಿಟೇಷನ್ ಆಗುತ್ತೆ ಸ್ನೇಹಿತರೆ. ಈ ಒಂದು ಕಾರಿನ ಮಾಹಿತಿ ಹೇಳಬೇಕು ಅಂದರೆ 2 ಸೀಟಿನ ಒಂದು ಕಾರು, ಬ್ಯಾಕ್ ಸೈಡಲ್ಲಿ 2 ಜನ, ಒಟ್ಟಲ್ಲಿ 4 ಸೀಟುಗಳನ್ನು ಕಂಫರ್ಟಬಲ್ ಆಗಿ ಕರ್ಕೊಂಡು ಹೋಗುವಂಥ ಒಂದು ಸ್ಪೇಸ್ ಇರ್ತಕ್ಕಂಥ ಕಾರು ಈ ಒಂದು ಬ್ರಿಜ್ಜಾ ಕಾರು. 2016 ಮಾಡೆಲ್ ಇದು. ಇದರ ಒಂದು ಡೀಸೆಲ್ ವೇರಿಯಂಟ್ ಮತ್ತು CC ಎಲ್ಲನೂ ಕೂಡ ಚೆನ್ನಾಗಿದೆ. ಇದೇ ನೋಡ್ತಿದ್ದೀರಾ ಡ್ಯಾಶ್ ಬೋರ್ಡ್ ಅಂತಂದರೆ ನೀವು ಏನಾದರೂ ಇಟ್ಕೊಳ್ಳುವಂಥ ಒಂದು ಸ್ಪೇಸು, ಚಾಕ್ಲೇಟು ಮತ್ತು ಪೇಪರು ಎಕ್ಸೆಟ್ರಾ ಒಂದು ಇಟ್ಕೊಳ್ಳುವಂಥ ಒಂದು ಸ್ಪೇಸು ಡ್ಯಾಶ್ ಬೋರ್ಡು. ಇಲ್ಲಿ ಕೆಳಗಡೆ ಸ್ಪೇಸ್ ಇದೆ. ಸೌಂಡ್ ಸಿಸ್ಟಮ್ ಅಷ್ಟೇ ಚೆನ್ನಾಗಿದೆ ಸ್ನೇಹಿತರೆ.
ಇನ್ನು ಮೈಲೇಜಿಂಗ್ ವಿಚಾರಕ್ಕೆ ಬಂದರೆ ಇದು 2,000 ರೂಪಾಯಿ ಡೀಸೆಲ್ ಹಾಕಿದ್ರೆ ಏನಿಲ್ಲ ಅಂತಂದರೂ ಕೂಡ 500 ಕಿಲೋಮೀಟ್ರ್ ಹೋಗ್ಬಿಟ್ಟು ಬರುತ್ತೆ. ಆ ರೀತಿ ಮೈಲೇಜ್ ಇರ್ತಕ್ಕಂಥ ಈ ಒಂದು ಕಾರು ಅವ್ರ ಹತ್ರ ಇದೆ ಅನ್ನೋದು ಹೇಳಿರ್ತಕ್ಕಂಥದ್ದು. ಸುಳ್ಳೋ ನಿಜನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಹೇಳಿದ್ದಾರೆ. ಸೊ ನೀವು ವಾಟ್ಸಪ್ಪಲ್ಲಿ ಕೇಳಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಬಾಯ್.